ಯಾರೋ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಬಿಸ್ನೆಸ್ ಮಾಡಬೇಡಿ ಅಂತ ಹೇಳಿದ್ದೆ ಹೌದು. ಅಥವಾ ನಾನ್ ನೀವ್ ಮಾಡಬೇಡಿ ಅಂತ ಹೇಳೋವಷ್ಟು ದೊಡ್ಡವಳಲ್ಲ. ನನಗ್ ಗೊತ್ತಿರೋದನ್ನ ನಾನ್ ಶೇರ್ ಮಾಡ್ತಾ ಇದೀನಿ ಅಷ್ಟೇ. ನನ್ನನ್ನು ತುಂಬಾ ಚೆನ್ನಾಗಿ ಕೇಳ್ತಾರೆ ಸಾರಿ ಬಿಸ್ನೆಸ್ ನ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಏನೇ ಮಾಡಿದ್ರು ಅಷ್ಟೇ ಸ್ವಲ್ಪ ಆದ್ರೂ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇದ್ರೆ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ಅಷ್ಟೇ. ನಮ್ಗೇನಾದ್ರು ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ತಿಳ್ಕೊಂಡ್ ಮಾಡ್ಬೇಕು. ಏನೂ ಗೊತ್ತಿಲ್ಲದೆ ಗಂಧ ಗಾಳಿ ಇಲ್ಲದೆ ನಾವು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಏನೇ ಬಿಸ್ನೆಸ್ ಮಾಡಿದ್ರು ಅಷ್ಟೇನೆ. ಹಾಗೆ ಹೋಲ್ಸೇಲರ್ ಡೀಟೇಲ್ಸ್ ನ ತುಂಬಾ ಜನ ಕೇಳ್ತೀರಾ. ನನಗೆ ಸಾರಿ ಆರ್ಡರ್ಸ್ ಕೊಡೋರ್ಗಿಂತ ಜಾಸ್ತಿ ಬಿಸ್ನೆಸ್ ಬಗ್ಗೆ ಕೇಳೋರೆ ಜಾಸ್ತಿ. ಚೆನ್ನಾಗಾಗುತ್ತಾ ಹೋಲ್ಸೇಲರ್ ಡೀಟೇಲ್ಸ್ ಕೊಡಿ ಅಕ್ಕ, ಹೋಲ್ಸೇಲರ್ ಡೀಟೇಲ್ಸ್ ಕೊಡಿ ಅಕ್ಕ ಅಂತ ಅಂದ್ಬಿಟ್ಟು. ಎಲ್ರಿಗೂ ಕೊಡಕ್ಕಾಗಲ್ಲ. ನಾನು ತುಂಬಾ ಚೆನ್ನಾಗಿ ಕೊಟ್ಟಿದ್ದೀನಿ. ನಾನು ಈ ಹೋಲ್ಸೇಲರ್ ನ ಹುಡ್ಕೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ನಾನು ಕೂಡ ಸ್ಟ್ರಗಲ್ ಮಾಡಿದ್ದೀನಿ. ಸೊ ಹಾಗೆ ಯಾರು ಅವ್ರವ್ರ ಬಿಸ್ನೆಸ್ ನ ಬಿಟ್ಕೊಡಲ್ಲ. ಸೊ ಹಾಗಾಗಿ ನೀವ್ ಮಾಡ್ಬೇಕಂತಂದ್ರೆ ನೀವು ಹುಡ್ಕೊಂಡು ಮಾಡಿ, ಯಾರು ಬೇಜಾರ್ ಮಾಡ್ಕೊಂಬೇಡಿ. ಆ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಆಕ್ಚುಲಿ. ಹಾಗೆ ನಾನು ಕೂಡ ದುಡ್ಡನ್ನ ಕಳ್ಕೊಂಡಿದೀನಿ. ಆ ಹೋಲ್ಸೇಲರ್ ನ ನಂಬ್ಬಿಟ್ಟು ಈ ಸೂರತ್ ಅಂತ ಅಂದ್ಬಿಟ್ಟು ತುಂಬಾ ಜನ ಹೋಗ್ತೀರಾ. ದಯವಿಟ್ಟು ಆ ಕೆಲಸವಂತೂ ಮಾಡ್ಬೇಡಿ. ತುಂಬಾ ಮೋಸ ಮಾಡ್ತಾರೆ ಸೂರತ್ ಅಲ್ಲಿ. ತುಂಬಾ ಫೇಕ್ ಇದಾರೆ. ನಾನು ಇನ್ನೇನು ನಂಬಿ ಎಲ್ಲ ಆರ್ಡರ್ ಮಾಡ್ಬೇಕಿತ್ತು. ಅಷ್ಟರಲ್ಲಿ ನನಗೆ ಏನೋ ದೇವ್ರ ದಿಸೆಯಿಂದ ಗೊತ್ತಾಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಏನಾಯ್ತು ಏನ್ ಮಾಡಿದ್ರು ಅಂತ ಅಂದ್ಬಿಟ್ಟು. ನಾನು 65,000 ಮೋಸ ಹೋಗಿದ್ದೀನಿ. ಏನಾಯ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಆರ್ಎಸ್ ಕಲೆಕ್ಷನ್ಸ್ ಬೇರೆ ಕಾನಪ್ನ ಫಾಲೋ ಮಾಡ್ಕೊಂಡಿರಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ಸ್ಕ್ರೀನ್ ಮೇಲೆ ಬರ್ತಿರೋಂಥ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಅಥವಾ ಡೈರೆಕ್ಟ್ DM ಕೂಡ ಮಾಡ್ಬೋದು. ಥ್ಯಾಂಕ್ ಯು.